ಅತ್ತೆ ನಿಮ್ಮ ಹತ್ರ ದುಡ್ಡು ಕೇಳಿದಕ್ಕೆ ನನ್ನ ಹತ್ರ ಕೇಳ್ಬಿಟ್ಟು ಕಳಿಸ್ತೀನಿ ಅಂತ ಅಂದ್ರಂತೆ. ಹೌದು ಸರ್, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ಅವರು ವಾರಕ್ಕೊಂದ್ಸರಿ ಫೋನ್ ಮಾಡಿ 2 ಲಕ್ಷ 3 ಲಕ್ಷ ಅದಕ್ಕಿಂತ ಜಾಸ್ತಿ ಹಾಕಿಸ್ಕೊಳ್ತಾರೆ. ಬಟ್ ಇದು ನಿಮ್ಮ ಮನೆ ವಿಷಯ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅಷ್ಟೊಂದು ತಗೋತಿದ್ದಾರಾ? ಹಾಂ ಸರ್, ನಿಜ ಹೇಳ್ಬೇಕಂದ್ರೆ ನಾವು ಆಸ್ಪತ್ರೆ ಖರ್ಚನ್ನ ಎಷ್ಟು ಸಾಧ್ಯವೋ ಅಷ್ಟು ಲಿಮಿಟ್ ಮಾಡಿದ್ದೀವಿ. 1 ರೂಪಾಯಿ ಕೂಡ ಎಕ್ಸ್ಟ್ರಾ ಖರ್ಚು ದುಂದು ವೆಚ್ಚ ಅಂತ ಆಗೋದೇ ಇಲ್ಲ. ಆದರೆ ನಿಮ್ಮ ಮನೆ ಮಂದಿಗೆ ಸ್ವಲ್ಪ ಅತಿಯಾಗಿ ದುಡ್ಡು ಹೋಗ್ತಾ ಇದೆ. ಅನಿವಾರ್ಯತೆ ಇರೋದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ, ಸಾರಿ ಸರ್. ಇಲ್ಲ ಬಿಡಿ, ಗೊತ್ತಾಗಿದ್ದು ಒಳ್ಳೇದಾಯ್ತು. ಇದು ಲೋನ್ ಏನಾದರೂ ಪಾಸಿಬಿಲಿಟಿ ಇದೆಯಾ? ಚೆಕ್ ಮಾಡಿದ್ರಾ? ಸರ್, 4-5 ದಿನದಲ್ಲಿ ಅಷ್ಟು ಹ್ಯೂಜ್ ಅಮೌಂಟು ನಮ್ಮ ಆಸ್ಪತ್ರೆ ಆದಾಯದಿಂದ ಆಗೋದಿಲ್ಲ. ಹಾಗೆ ಮಾಡಬೇಕು ಅಂದರೆ ಈ ತಿಂಗಳು ಸ್ಟಾಫ್ ಸ್ಯಾಲ್ರಿ ಹೋಲ್ಡ್ ಮಾಡಬೇಕಾಗುತ್ತೆ. ನಾನು ದಿನನಿತ್ಯ ದುಡಿತಿರೋರಿಗೆ ಸಂಬಳ ಕೂಡ ತಡ ಆಗಬಾರ್ದು. ಅದರಷ್ಟು ದೊಡ್ಡ ಅನ್ಯಾಯ ಇನ್ಯಾವುದೂ ಅಲ್ಲ. ಅಲ್ಲ, ಅವರು ಟೈಮಿಗೆ ಸಂಬಳ ಕೊಡೋಕ್ಕಾಗಲ್ಲ ಅಂದರೆ ನಾವು ಯಾಕೆ ಓನರ್ ಆಗಬೇಕು? ಎಲ್ರಿಗೂ ಫ್ಯಾಮಿಲಿ ಇರುತ್ತೆ, ಕಮಿಟ್ಮೆಂಟ್ ಇರುತ್ತೆ. ಅದು ನಾವು ಅರ್ಥ ಮಾಡ್ಕೋಬೇಕಲ್ವಾ? ನಿಮ್ಮ ಗುಣ ಗೊತ್ತು ಸರ್, ಆದರೆ ನಿಮ್ಮ ಮನೆಯವ್ರಿಗೆ ಸ್ವಲ್ಪ ಖರ್ಚು ಕಡಿಮೆ ಮಾಡೋದಕ್ಕೆ ಹೇಳ್ಬೋದಾ? ಯಾಕಂದರೆ ಪ್ರತಿ ತಿಂಗಳು ಯೂಸ್ ಅಮೌಂಟು ನಿಮ್ಮ ಮನೆಗೆ ಹೋಗ್ತಾ ಇದೆ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಉಳಿತಾಯ ಮಾಡಿದಷ್ಟೇ ಇನ್ನೂ ಹೆಚ್ಚು ಲೋನ್ ಆಗೋದನ್ನು ತಡಿಬೋದು. ಸಾಲ ಜಾಸ್ತಿ ಆಗೋದಕ್ಕೆ ಅರ್ಧ ನಿಮ್ಮ ಮನೆ ಮುಂದೆನೇ ಕಾರಣ. ನೀವು ಹೇಳೋದು ನಂಗೆ ಅರ್ಥ ಆಗ್ತಿದೆ. ತೀರಾ ಪರ್ಸನಲ್ ವಿಷಯ ಮಾತಾಡಿದೆ ಅಂತ ಅನ್ಕೋಬೇಡಿ. ಆದರೆ ಮುಂದೆ ನಿಮಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಸಾರಿ. ಇಲ್ಲ, ದಟ್ಸ್ ಓಕೆ. ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ. ಸರಿ ದಿನೇಶ್, ನೀವು ಹೊರಡಿ. ಏನಾದರೂ ಇದ್ರೆ ನಾನು ಹೇಳ್ತೀನಿ. ಓಕೆ ಸರ್.